ನಮಸ್ಕಾರ. ನೀವು ನೋಡ್ತಿರೋದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾದ ಕೆಡಿ ಗ್ರಾಮ ಪಂಚಾಯಿತಿಯೊಂದರಲ್ಲಿ ಆಡಳಿತದ ನಿರ್ಲಕ್ಷ್ಯ, ಸಾರ್ವಜನಿಕರಿಗೆ ಸೌಲಭ್ಯ ವಂಚನೆ ಹಾಗೂ ಸಿಬ್ಬಂದಿಯ ಕಾರ್ಯವೈಖರಿ ಕುರಿತು ಗಂಭೀರ ಆರೋಪಗಳು ಕೇಳಿಬಂದಿವೆ. ಸ್ಥಳೀಯರು ನೀಡಿರುವ ಮಾಹಿತಿಯ ಪ್ರಕಾರ ಹಲವು ಅಕ್ರಮಗಳು ನಡೆಯುತ್ತಿವೆ ಎಂಬ ಆರೋಪದ ಹಿನ್ನೆಲೆ ನಮ್ಮ ವಿಶೇಷ ವರದಿ ಮುಂದಿಡ್ತಾ ಇದ್ದೀವಿ. ಸರ್ಕಾರವು ಸಾರ್ವಜನಿಕರ ಅನುಕೂಲಕ್ಕಾಗಿ ವಿತರಿಸಲು ನೀಡಿದ್ದ ಹಸಿ ಕಸ ಸಂಗ್ರಹಿಸುವಂತಹ ಬಕೆಟ್ಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಜನರಿಗೆ ವಿತರಿಸದೆ ಪಂಚಾಯಿತಿ ಆವರಣದಲ್ಲೇ ಬಿಸಿಲಿಗೆ ಬಿಟ್ಟು ಹಾಳಾಗಲು ಬಿಡಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸರ್ಕಾರದ ಹಣದಿಂದ ಖರೀದಿಸಲಾದ ಸಾರ್ವಜನಿಕ ಆಸ್ತಿಯನ್ನು ಸಮರ್ಪಕವಾಗಿ ಬಳಸದೆ ನಿರ್ಲಕ್ಷ್ಯ ತೋರಲಾಗಿದೆ ಎಂಬ ಪ್ರಶ್ನೆ ಈಗ ಸ್ಥಳೀಯರಲ್ಲಿ ಮೂಡಿದೆ. ಇನ್ನೊಂದು ಗಂಭೀರ ಆರೋಪವೆಂದರೆ ಮಧ್ಯಾಹ್ನ ಸುಮಾರು 2 ಗಂಟೆಯಿಂದ 3 ಗಂಟೆಯವರೆಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬಿಲ್ ಕಲೆಕ್ಟರ್, ಕಾರ್ಯದರ್ಶಿ, ಕ್ಲರ್ಕ್ ಹಾಗೂ ಡಾಟಾ ಎಂಟ್ರಿ ಸಿಬ್ಬಂದಿ ಸೇರಿದಂತೆ ಹಲವರು ಕರ್ತವ್ಯ ನಿರ್ವಹಣೆಗೆ ಲಭ್ಯವಿರುವುದಿಲ್ಲ ಎಂದು ಸಾರ್ವಜನಿಕರು ದೂರಿನ ಮೇರೆಗೆ ನಮ್ಮ ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ ತಂಡ ಭೇಟಿ ನೀಡಿತ್ತು. ಆದರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಸಾರ್ವಜನಿಕರು ತಮ್ಮ ಕೆಲಸಕ್ಕಾಗಿ ಕಚೇರಿಗೆ ಬಂದರೂ ಸಿಬ್ಬಂದಿ ಇಲ್ಲದ ಕಾರಣ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಲಾಗಿದೆ. ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಲಾಲಾ ಅಹ್ಮದ್ ಸೈಯದ್ ಕುರಿತು ಸ್ಥಳೀಯರು ಆರೋಪ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ ಕಚೇರಿಗೆ ಬಂದು ಹಾಜರಾತಿ ದಾಖಲಿಸಿ ನಂತರ ಮತ್ತೆ ಕಚೇರಿಗೆ ಬರುವುದಿಲ್ಲ ಎಂಬ ಮಾಹಿತಿ ಸಾರ್ವಜನಿಕರಿಂದ ಮತ್ತು ಅಲ್ಲಿರುವ ಅಜ್ಜಿಯಿಂದ ತಿಳಿದು ಬಂದಿದೆ. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಒಬ್ಬ ವಯೋವೃದ್ಧ ಮಹಿಳೆ ಪ್ರತಿದಿನ ಕಚೇರಿಯನ್ನು ಕಾದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. 1 ವರ್ಷದಿಂದ ಈ ರೀತಿಯ ವ್ಯವಸ್ಥೆ ಯಾಕೆ ಮುಂದುವರೆದಿದೆ? ಅವರಿಗೆ ಯಾರು ಜವಾಬ್ದಾರಿ ನೀಡಿದ್ದಾರೆ? ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತನಿಖೆ ನಡೆಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಗ್ರಾಮದ ರಸ್ತೆಗಳಲ್ಲಿ ಕಸ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ರೂ ಸಮಯಕ್ಕೆ ಸರಿಯಾಗಿ ಸ್ವಚ್ಛತೆ ನಡೆಸಲಾಗುತ್ತಿಲ್ಲ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಸ್ವಚ್ಛ ಗ್ರಾಮ ನಿರ್ಮಾಣದ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ರೂ ಸ್ಥಳೀಯ ಮಟ್ಟದಲ್ಲಿ ಅದರ ಫಲ ಜನರಿಗೆ ಸಿಗುತ್ತಿದೆಯೇ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ಇದೇ ವೇಳೆ 15ನೇ ಹಣಕಾಸು ಯೋಜನೆಯಡಿ ನಡೆದ ಕಾಮಗಾರಿಗಳು ಹಾಗೂ ವೆಚ್ಚದ ಮಾಹಿತಿಯನ್ನು ಕೇಳಿದ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡದೆ ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಪಿಡಿಒ ಸುರೇಶ್ ಲೋಣಿ ವಿರುದ್ಧವೂ ಆರೋಪ ಕೇಳಿಬಂದಿದೆ. ನಾವು ಇಲ್ಲಿ ಮುನ್ಸಿಪಾಲ್ಟಿ ಕೆಲಸ ಮಾಡ್ತೀನಿ ರೀ. ಹೌದ್ರಿ. ಅದಕ್ಕೆ ನಾವು ಇಲ್ಲೇ ಕುಂದಿರ್ತೀನಿ ರೀ ಪಂಚಾಯತಿ ಮುಂದೆ. ಅವ್ರು ಹೇಳ್ತಾನೆ ಇದ್ರಿ ಈಗ ಹೋಗ್ಯಾರ. ಎಷ್ಟು 3ಕ್ಕೆ ಹೋಗ್ತಾರೆ? ದಿನ ಇಟ್ಟಕ್ಕೆ ಹೋಗ್ತಾರೆ? ದಿನ ಇಟ್ಟಕ್ಕೆ ಹೋಗ್ತಾರೆ? 18 ತನಕ ಅವ್ರು ಹೊರಗೆ ಆಗ್ಯಾರತ್ತ ರೀ. ಅದಕ್ಕೆ ರೀ ಮತ್ತು ಈಗ ಅದು ಹೊಸ ಪಿಡಿಒ ಬಾಯಿ ಮತ್ತು ಇವ್ರ ಅಲ್ಲ ಅಲ್ಲ ಬಾಬಾ ರೀ ಕಂಪ್ಯೂಟರ್ ಆಪರೇಟರ್ ಹೊತ್ತ ಬರೋದ ಇಲ್ಲ ಅಲ್ಲ ಅದು ಒಂದು ಆಯ್ತು ಅಂದ್ರೆ ಭಾಳ ಆಯ್ತು. ಅವ ಲಾಲು ಸಾಹೇಬ್ ಏನು ಮಾಡ್ತಾನೆ ರೀ? ಅವನು ಏನೋ ಕಂಪ್ಯೂಟರ್ದಾಗ ಅವ್ರು ಎಲ್ಲ ಕಾಗದ ಪತ್ರ ಮಾಡ್ಬೇಕಲ್ರಿ. ನಮಗೆ ಕುಂದಿರ್ಸಲಕತ್ತಾರ. ಗೋವಿಂದೊಂದು ಆಚೆ ಕಡೆ ಒಬ್ಬ ಇದ್ದನ್ರಿ ಪೈಲ ಅವ್ನು ರಿಕಾರ್ಡ್ ಆದ ಬಳಕ ವರ್ಷ ಆಯ್ತು ರೀ ನನಗೆ ಕುಂದಿರ್ಸ್ತಾರ್ರಿ. ಪಗಾರ ಇಟ್ಟು ಕೊಡ್ತಾರೆ? ಎಲ್ಲಿ ಪಗಾರ ಇದ್ರೆ ಹುಡುಗದಿಟ್ಟೆ ಪಗಾರ, ಇದ್ರದ್ದು ಏನೂ ಇಲ್ಲ. ವರ್ಷ ಆಯ್ತು ರೀ, ಇದು ಏನೂ ಇಲ್ಲ. ಈಗ ಸುಮ್ಮ ಕುಂದ್ರದ್ರಿ ಹೋಗೋದು ಹೇಳ